ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಈ ವಿಡಿಯೋದಲ್ಲಿ ನೀವು ಕಲಿತಾ ಇದ್ದೀರಾ ಯಾವ ರೀತಿಯಾಗಿ ನೀವು ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಹಾಗೇನೆ ಅಪ್ಲೋಡ್ ಮಾಡಬೇಕು ಅಂತ. ಓಕೆ, ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೀವು ಇವಾಗ ಯೂಟ್ಯೂಬ್ ಶಾರ್ಟ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು 2 ರೂಲ್ ಫಾಲೋ ಮಾಡಬೇಕು. ಫಸ್ಟ್ ರೂಲ್, ನಿಮ್ಮ ಒಂದು ವಿಡಿಯೋ ಮ್ಯಾಕ್ಸಿಮಮ್ 60 ಸೆಕೆಂಡ್ ಮಾತ್ರ ಇರಬೇಕು. ಹಾಗೇನೆ ಸೆಕೆಂಡ್ ರೂಲ್, ನಿಮ್ಮ ಒಂದು ವಿಡಿಯೋ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಇರಬೇಕು. ಅದೇನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫೋನ್ ಇಂದ ಈ ರೀತಿ ಇಟ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡಿದ್ರೆ ಇದು ಹಾರಿಜಾಂಟಲ್. ಅದೇ ರೀತಿ ನೀವು ನಿಮ್ಮ ಫೋನ್ ಅನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡಿದ್ರೆ ಅದು ವರ್ಟಿಕಲ್. ಸೊ ವೆರಿ ಸಿಂಪಲ್ ಆಗಿದೆ. ಸೊ ಇವಾಗ ನಾವು ನೆಕ್ಸ್ಟ್ ನೋಡೋಣ ಯಾವ ರೀತಿಯಾಗಿ ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನಮಗೆ ಶಾರ್ಟ್ಸ್ ಕ್ರಿಯೇಟ್ ಮಾಡೋದಕ್ಕೆ 2 ಆಪ್ಷನ್ ಇರುತ್ತೆ. ಅದರಲ್ಲಿ ಫಸ್ಟ್ ಆಪ್ಷನ್ ನಮ್ಮೊಂದು ಯೂಟ್ಯೂಬ್ ಆಪ್ ನಿಂದ ಡೈರೆಕ್ಟ್ ಆಗಿ ವಿಡಿಯೋ ಮಾಡೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಹೋಗ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಆಪ್ ಅನ್ನ ಓಪನ್ ಮಾಡಿ. ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ್ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಐಡಿ ಇಂದ ಲಾಗಿನ್ ಆಗಿ. ಸೊ ನೋಡ್ತಿದ್ದೀರಾ, ಲಕ್ಕಿ ಅಂಡ್ ಚೇತನ್. ಸೊ ನಮ್ಮ ಒಂದು ಲಾಗಿನ್ ಚಾನಲ್ ಅದು ಲಾಗಿನ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಕಾಣ್ತಿದೆ ಕೆಳಗಡೆ ಪ್ಲಸ್ ಸೈನ್, ಕ್ಲಿಕ್ ಮಾಡಿ ಪ್ಲಸ್ ಸೈನ್. ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಕ್ರಿಯೇಟ್ ಎ ಶಾರ್ಟ್. ಓಕೆ, ಸೊ ಈ ರೀತಿಯಾಗಿ ನಾವು ನಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಕಾಣ್ತಿದೆ ನಿಮಗೆ ಇಲ್ಲಿ ಆಡ್ ಮ್ಯೂಸಿಕ್ ಅಂತ. ಸೊ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಶಾರ್ಟ್ಸ್ಗೆ ನೀವು ಮ್ಯೂಸಿಕ್ ಕೊಡ್ಬೋದು. ಹಾಗೆ ಕಾಣ್ತಿದೆ ಲೆಫ್ಟ್ ಸೈಡ್ ಫ್ಲಿಪ್ ಅಂತ, ಅದು ಜಸ್ಟ್ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ. ಸ್ಪೀಡ್ ಅಂತ ಕಾಣ್ತಿದೆ. ಸ್ಪೀಡ್ ಅಂತ ಹೇಳಿದ್ರೆ ನಿಮ್ಮ ಒಂದು ಶಾರ್ಟ್ಸ್ ಎಷ್ಟು ಸ್ಪೀಡ್ ಹೋಗಬೇಕು ಅಂತ. ಫಾರ್ ಎಕ್ಸಾಂಪಲ್ ಸ್ಪೀಡ್, ಸ್ಲೋ, ಈ ರೀತಿಯಾಗಿ. ಹಾಗೆ ನೆಕ್ಸ್ಟ್ ಕಾಣ್ತಿದೆ ಟೈಮರ್ ಅಂತ. ಸೊ ಜಸ್ಟ್ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಸೆಕೆಂಡ್ ಟೈಮರ್ ಬೇಕು. ಹಾಗೇನೆ ಕೆಳಗೆ ಕಾಣ್ತಿದ್ಯಾ 15 ಅಂತ. ಇದೇನಂತ ಹೇಳಿದ್ರೆ, ನೀವು ರೆಕಾರ್ಡ್ ಮಾಡಬೇಕಾದ್ರೆ ನಿಮ್ಮೊಂದು ಶಾರ್ಟ್ಸ್ ಓನ್ಲಿ 15 ಸೆಕೆಂಡ್ ಮಾತ್ರ ರೆಕಾರ್ಡ್ ಆಗುತ್ತೆ. ಅದೇ ರೀತಿ ನೋಡ್ತಿದ್ರೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ 60 ಬಂತು. ಸೊ ಇವಾಗ ನೀವು ಸ್ಟಾರ್ಟ್ ಮಾಡಿದ್ರೆ ರೆಕಾರ್ಡಿಂಗ್, ನಿಮ್ಮ ಒಂದು ಶಾರ್ಟ್ಸ್ 60 ಸೆಕೆಂಡ್ಸ್ ರೆಕಾರ್ಡ್ ಆಗುತ್ತೆ. ಓಕೆ, ಸೊ ಇದು ನಮಗೆ ಫಸ್ಟ್ ಆಪ್ಷನ್. ಡೈರೆಕ್ಟ್ ಆಗಿ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಬಟನ್ ಅನ್ನ ನಿಮ್ಮೊಂದು ಶಾರ್ಟ್ಸ್ ರೆಕಾರ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್, ನಾವು ಯಾವ ರೀತಿಯಾಗಿ ಆಲ್ರೆಡಿ ನಮ್ಮ ಹತ್ರ ಒಂದು ವಿಡಿಯೋ ಇದೆ, ನಾವನ್ನ ಎಡಿಟ್ ಮಾಡಿದೀವಿ. ಸೊ ಡೈರೆಕ್ಟ್ ಆಗಿ ನಾವು ಇವಾಗ ಅದನ್ನ ನಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿದ್ಯಾ ಲೆಫ್ಟ್ ಸೈಡ್, ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಫೋನ್ ಇರುವಂತ ಎಲ್ಲ ವಿಡಿಯೋ ಬರ್ತವೆ. ಸೊ ನಾನು ಕ್ಲಿಕ್ ಮಾಡ್ತೀನಿ ಈ ಒಂದು ವಿಡಿಯೋನ. ಸೊ ನಮ್ಮ ಇದೊಂದು ಗೇಮ್ ಮಾಡಿದೀವಿ. ಸೊ ಇದೊಂದು ವಿಡಿಯೋ, ಇದನ್ನ ನಾನು ಇವಾಗ ಡೈರೆಕ್ಟ್ ಆಗಿ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿ ನೆಕ್ಸ್ಟ್. ಸೊ ಇಲ್ಲಿ ನಿಮಗೆ ಜಾಸ್ತಿ ಆಪ್ಷನ್ ಸಿಗುತ್ತೆ. ಕಾಣ್ತಿ ಕೆಳಗಡೆ ನೋಡ್ತಿದ್ದೀರಲ್ಲ ಮ್ಯೂಸಿಕ್, ಸೊ ಟೈಮ್ಲೈನ್. ಸೊ ನನಗೆ ಬೇಡ ಇದು, ನಾನು ಆಲ್ರೆಡಿ ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಜಸ್ಟ್ ಕ್ಲಿಕ್ ನೆಕ್ಸ್ಟ್. ಸೊ ನೋಡ್ತಿದ್ದೀರಾ, ಡೈರೆಕ್ಟ್ ಆಗಿ ನಿಮಗೊಂದು ಈ ವಿಡಿಯೋನ ಅಪ್ಲೋಡ್ ಮಾಡಬಹುದು. ಜಸ್ಟ್ ನಾನು ಇಲ್ಲಿ ಟೈಟಲ್ ಕೊಟ್ಬಿಟ್ಟು ಜಸ್ಟ್ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಶಾರ್ಟ್ಸ್ ಅಪ್ಲೋಡ್ ಆಗುತ್ತೆ. ಸೊ ನೀವು ಈ ರೀತಿಯಾಗಿ ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಕ್ರಿಯೇಟ್ ಮತ್ತೆ ಅಪ್ಲೋಡ್ ಮಾಡ್ಕೋಬಹುದು. ಹಾಗೇನೆ ಇದೇ ರೀತಿಯಾದಂತ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಪಡೆಯೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.